ಅಲ್ಲ ಆ ಟ್ರಂಚ್ಗಳಲ್ಲೆಲ್ಲ ಮೊಸಳೆಗಳು ಇರ್ತಿದ್ವು ಅಂತ ಅಲ್ಲೇ ಇತ್ತಂತೆ ಮೊಸಳೆ. ಹೌದಾ? ಅವಾಗಿನ ಕಾಲದವರು ಇಂಥ ಕಟ್ಟಡನೇ ಕಟ್ಟಿದ್ದಾರೆ ಅಂದ್ರೆ ಮೊಸಳೆ ತಂದು ಬಿಡೋದೇನು ದೊಡ್ಡ ವಿಷಯ ಏನಲ್ಲ ಅಲ್ವಾ? ಹೌದು ಬಾಸ್. ಅಲ್ಲೆಲ್ಲ ಕಾಣಿಸೋದಿಲ್ಲ, ಅಲ್ಲೆಲ್ಲ ಮೇಂಟೆನೆನ್ಸ್ ಏನು ಇಲ್ಲ. ಸುಮ್ನೆ ದುಡ್ಡು ಕೊಟ್ಟೆ ತೋರಿಸಿ ಬಸ್ಸು ಒಂದು ಒಳ್ಳೆ ಚೆನ್ನಾಗಿ ಬೇಕಾದ್ರೆ ನೀಟಾಗಿ ಮಾಡಿ ಇಡ್ಲಿ, ದುಡ್ಡು ಕೊಟ್ಟೆ ತೋರಿಸ್ಲಿ ಅಲ್ವಾ? ಹೌದು ಬಾಸ್. ಬಂದವರಿಗೆಲ್ಲ ಒಂದು ಚೆನ್ನಾಗಿರೋ ನೋಡಿ. ಸಿಕ್ಕಲ್ಲೆಲ್ಲ ಬಾಟ್ಲಿ. ಎಜುಕೇಟೆಡ್ಗಳು ನಾವು ಅಂತ ಹೇಳ್ಕೊಳ್ಳೋದು ಸುಮ್ನೆ ದಂಡಕ್ಕೆ. ನಿಜವಾಗ್ಲೂ ಅನ್ಎಜುಕೇಟೆಡ್ಗಳು ಪರಿಸರದಿಂದ ನಮ್ಮನ್ನ ಕಾಪಾಡೋದೇ ಬೇಡ, ಎಲ್ಲ ಸರ್ವನಾಶ ಆಗೋಗ್ಲಿ ಎಲ್ರು. ಆಗೋಗ್ಲಿ ಒಂದ್ಸರಿ, ಅವಾಗ್ಲೇ ಎಲ್ರಿಗೂ ಬುದ್ಧಿ ಬರುತ್ತೆ ಅಲ್ಲ. ಹಲೋ ಬಾಸ್, ನಮಸ್ಕಾರ. ಹೊಸ ವರ್ಷದ ಹೊಸ ದಿನ, ಒಂದು ಹೊಸ ವರ್ಷನ ಒಂದು ಹೊಸದಾಗಿ ಸ್ವಾಗತ ಮಾಡೋಣ ಅಂತ, ಅಂದ್ರೆ ಹೊಸ ಒಂದು ವಿಡಿಯೋದ ಮುಖಾಂತರ ಸ್ವಾಗತ ಮಾಡೋಣ ಅಂತ ಇವತ್ತೊಂದು ಮಂಜರಾಬಾದ್ ಕೋಟೆಗೆ ಬಂದಿದ್ದೀವಿ. ಮೊದಲಿಗೆ ಒಂದು ರಿಫ್ರೆಶ್ ಆಗಿ ಟೀ ಕುಡ್ಕೊಂಡೇ ಸ್ಟಾರ್ಟ್ ಮಾಡೋಣ ಜರ್ನಿನ. ಆಲ್ರೆಡಿ ನಾವು ಸ್ಪಾಟ್ ಹತ್ರ ಬಂದಿದ್ದೀವಿ. ಎಕ್ಸಾಕ್ಟ್ ಆಗಿ ದೋಣಿಗಲ್ಲಲ್ಲಿ ಇದೀವಿ. ರಾಷ್ಟ್ರೀಯ ಹೈವೇ NH75 ಇಂದ ಮಂಗಳೂರಿಗೆ ಹೋಗೋ ದಾರಿಯಲ್ಲಿ 5 ಕಿಲೋಮೀಟರ್ ಅಂತರದಲ್ಲಿ ಇದೀವಿ. ಹೊಸ ಟೀ ಕುಡ್ದಾಯ್ತು, ಜರ್ನಿ ಸ್ಟಾರ್ಟ್ ಮಾಡೋಣ. ಎಂಟ್ರೆನ್ಸ್ ನಮ್ಮ ಮಂಜರಾಬಾದಿಗೆ ಹೋಗುವಂತ ದಾರಿ. ಹಾಗೆ ನೀವೇನಾದ್ರೂ ಈ ಸ್ಥಳಕ್ಕೆ ಬರಬೇಕಂದ್ರೆ, ಅಂದ್ರೆ ನೀವು ಬೆಂಗಳೂರಿಂದ ಮಂಗಳೂರಿಗೆ ಏನಾದ್ರೂ ಪ್ರಯಾಣ ಮಾಡ್ತಾ ಇದ್ರೆ ಒಂದು ಸರಿಸುಮಾರು ಬೆಂಗಳೂರಿಂದ 226 ಕಿಲೋಮೀಟರ್ ಆಗ್ತದೆ. ಈ ಸಕಲೇಶಪುರ ಟೌನ್ ಇಂದ ಸರಿಸುಮಾರು ಒಂದು 4 ರಿಂದ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಾಗೆ ನೀವು ಇಲ್ಲಿಗೆ ಬರ್ಬೇಕಂದ್ರೆ ಏನೋ ಆನ್ಲೈನ್ ಬುಕ್ಕಿಂಗ್ ಮಾಡಿ ಬರ್ಬೇಕನ್ನೋ ಏನೋ ಗೋಜು ಗೊಂದಲಗಳಿಲ್ಲ. ನೇರವಾಗಿ ನೀವು ಬರ್ಬೋದು. ಬೆಳಿಗ್ಗೆ 8 ರಿಂದ ಸಂಜೆ 5 ತನಕ ಈ ಒಂದು ಕೋಟೆ ಓಪನ್ ಇರ್ತದೆ. ಎಕ್ಸಾಕ್ಟ್ ಆಗಿ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ವಚ್ಛತೆಯ ಪಂಚಸೂತ್ರಗಳನ್ನು ಹಾಕಿದ್ದಾರೆ. ಆದ್ರೆ ಇಲ್ಲಿ ಸುತ್ತಮುತ್ತ ನಾವು ದಾರಿದ್ದಕ್ಕೂ ಪ್ಲಾಸ್ಟಿಕ್ ವಸ್ತುಗಳನ್ನ ಕಾಣಬಹುದು. ಅಲ್ಲಿಂದ ಇಲ್ಲಿ ತನಕ ಬಂದೆ, ಎಲ್ಲಾ ಕಡೆ ಪ್ಲಾಸ್ಟಿಕ್ ಇದೆ ಬಸ್ಸು. ಏನು ಸ್ವಚ್ಛತೆಗೆ ಏನ್ ಕಾಪಾಡ್ತಿಲ್ಲ ಬಸ್ಸು. ಈ ಎಂಟ್ರೆನ್ಸ್ ನೋಡಿದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಗೋಲ್ಡನ್ ಸ್ಟಾರ್ ಅಭಿನಯದ ಮುಂಗಾರು ಮಳೆ. ಈ ಮುಂಗಾರು ಮಳೆ ಫಿಲ್ಮ್ ನಲ್ಲಿ ನಮ್ಮ ಪೂಜಾ ಗಾಂಧಿ ಅವರು, ಅಂದ್ರೆ ಇವಾಗಿನ ಪೂಜಾ ಗಾಂಧಿ, ಅವಾಗ ಸಂಜನಾ ಗಾಂಧಿ ಅವರನ್ನು ಎತ್ಕೊಂಡು ಹೋಗಿ ಒಂದು ದೇವರ ದರ್ಶನ ಮಾಡಿಸಿದಂತ ಮೆಟ್ಲಿದೆ. ಸಂಜನಾ ಗಾಂಧಿ ಅವರನ್ನು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಎತ್ಕೊಂಡು ಹೋಗಿದ್ರು. ಆದ್ರೆ ಇವತ್ತಿನ ಪೂಜಾ ಗಾಂಧಿ ಆಗಿದ್ರೆ ಗಣೇಶ್ ಸರ್ನೇ ಎತ್ಕೊಂಡು ಬರ್ಬೇಕಿತ್ತು ಏನೋ ಅಲ್ವಾ? ಮತ್ತೆ ಏನಂದ್ರೆ ನಮ್ಮ ಸಕಲೇಶಪುರನ ಫೇಮಸ್ ಮಾಡಿದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಂದು ಒಳ್ಳೆ ಅದ್ಭುತ ಕೊಡುಗೆ ನೀಡಿದೆ. ಅದರಲ್ಲೂ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದಾರಲ್ಲ, ಅವರ ಒಂದು ಫಿಲ್ಮ್ ನಲ್ಲಿ ಬರೋ ಸಾಂಗ್ಗಳಿಗೆ ನಮ್ಮ ಸಕಲೇಶಪುರ ನೇಚರ್ ಸೂಟೇಬಲ್ ಅಂತಾನೆ ಹೇಳ್ಬೋದು. ಕನ್ನಡ ಚಿತ್ರಗಳು ಇಲ್ಲಿ ಒಂದು ಚಿತ್ರೀಕರಣಗೊಳ್ತಾನೆ ಇರ್ತವೆ, ಅಷ್ಟೊಂದು ಫೇಮಸ್ ಇಲ್ಲಿ. ಹಾಗೆ ಇವತ್ತು ಏನಂದ್ರೆ ಇಲ್ಲಿ ಬಂದ ಉದ್ದೇಶ ಏನಂದ್ರೆ, ನಮ್ಮ ಈ ಮಂಜರಾಬಾದ್ ಕೋಟೆಯ ಒಂದು ಇತಿಹಾಸವನ್ನು ನಮ್ಮ ಸಬ್ಸ್ಕ್ರೈಬರ್ಗಳಿಗೆ, ಯಾರೆಲ್ಲ ನನ್ನ ಸಕಲೇಶಪುರ ಭಾಗದಲ್ಲಿ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆಲ್ಲ ಒಂದು ತಿಳಿಸುವ ಉದ್ದೇಶದಿಂದ ಇವತ್ತು ಈ ಸ್ಥಳಕ್ಕೆ ಬಂದಿದ್ದೀವಿ. ಸನ್ ರೈಸ್ ಆಗ್ತಾ ಇದೆ. ಎಂತ ಒಳ್ಳೆ ನೇಚರ್. ಇಲ್ಲಿ ಬರಕ್ಕೆ ಒಂದು ಮೇನ್ ರೀಸನ್ ಅಂದ್ರೆ ನಮ್ಮ ಸಕಲೇಶಪುರಕ್ಕೆ ಎಲ್ಲರೂ ಇಷ್ಟಪಡೋದಂದ್ರೆ ನೇಚರ್. ಬೆಳಿಗ್ಗೆ ಬೇಗ ಏನಾದರೂ ಬಂದಿದ್ರೆ ಒಂದು ಒಳ್ಳೆ ಅಂದ್ರೆ ಫಾಗಿಂದ ತುಂಬಿಕೊಂಡಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ಕ್ಷಣ ಮಾತ್ರ. ಆಲ್ಮೋಸ್ಟ್ ಬಂದಿದ್ದೀವಿ. ವಾವ್, ಇದೇ ಮಂಜರಾಬಾದ್ ಕೋಟೆಯ ಎಂಟ್ರೆನ್ಸ್ ಪಾಯಿಂಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ಅವಾಗಿನ ಕಾಲದಲ್ಲೇ ಏನೆಲ್ಲ ಟೆಕ್ನಾಲಜಿಗಳನ್ನ ಏನು ಇಲ್ದೇನೆ ಬರೀ ತಲೆ ಉಪಯೋಗಿಸ್ಕೊಂಡು ಕಟ್ಟಿರುವಂತ ಒಂದು ಕೋಟೆ ಇದು. ಎಷ್ಟು ಚೆನ್ನಾಗಿದೆ ವ್ಯೂ. ಮಾರ್ನಿಂಗು ಅದಕ್ಕೆ ಒಳ್ಳೆ ಹೊಳಪು ನೀಡ್ದಂಗಿದೆ. ಬಸ್ಸು ಈ ಕೋಟೆನ 2 ಹಂತದಲ್ಲಿ ಕಟ್ಟಲಾಗಿದೆ. ಅಂದ್ರೆ ಇದಿರಲ್ಲ, ಇದು ಮೊದಲನೇ ಹಂತ, ಅಂದ್ರೆ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿರುವಂತಹ ಮೊದಲನೇ ಹಂತ ಇದು. ಇದರ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಮ್ಮ ಸಕಲೇಶಪುರ ಭಾಗದ ಒಂದು ಐಗೂರಿನ ಒಬ್ಬ ಪಾಳೆಗಾರರೊಬ್ರು ಇದಕ್ಕೆ ಮೊದಲು ಈ ಒಂದು ಕಟ್ಟಡಕ್ಕೆ ಒಂದು ಅಡಿಗಲ್ಲು ಹಾಕಿದ್ರು ಅಂತ ಹೇಳಲಾಗ್ತದೆ. ತದನಂತರ ಟಿಪ್ಪುವಿನ ಒಂದು ಆಡಳಿತದಲ್ಲಿ ಈ ಕೋಟೆಯನ್ನು
ಅವರು ವಶಪಡಿಸಿಕೊಂಡು ತದನಂತರ ಪುನರ್ ನಿರ್ಮಾಣ ಮಾಡಿದ್ರು ಅಂತಾನೂ ಹೇಳಲಾಗ್ತದೆ. ಇವೆಲ್ಲ ಮೊದಲನೇ ಹಂತದ ಕಟ್ಟಡಗಳು, ಅಂದ್ರೆ ಕಲ್ಲಿನಿಂದ ಕಟ್ಟಿರುವಂತದ್ದು. ಅವಾಗಲೇ ಎಷ್ಟು ತಲೆ ಉಪಯೋಗಿಸಿದ್ದಾರೆ ಅಂದ್ರೆ ಇಲ್ಲೆಲ್ಲ ಮಳೆ ಪ್ರದೇಶ, ಇಲ್ಲೆಲ್ಲ ಮಳೆ ಅತಿ ಹೆಚ್ಚು ಇರೋದ್ರಿಂದ ಅಡಿ ಭಾಗದಲ್ಲಿ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿದ್ದಾರೆ ನೋಡಿ. ಇವಾಗ್ಲೂ ಒಳ್ಳೆ ಗಟ್ಟಿ ಮುಟ್ಟಾಗಿದೆ ಬಸ್ಸು. ಹಾಗೆ ಇದು ಎಂಟ್ರಿಂಗ್ ಪಾಯಿಂಟು ನೋಡಿ, ಎಲ್ಲ ಇಸ್ಲಾಮಿಕ್ ಶೈಲಿ, ಅಂದ್ರೆ ಎಲ್ಲ ಇಸ್ಲಾಮಿಕ್ ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಎರಡನೇ ಹಂತದ ಕಟ್ಟಡವನ್ನು ಸುಣ್ಣ, ಬೆಲ್ಲ, ಇಟ್ಟಿಗೆ ಇವೆಲ್ಲವನ್ನು ಬಳಸಿಕೊಂಡು ಕಟ್ಟಲಾಗಿದೆ. ಎಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಡ್ರೋನ್ ಯೂಸ್ ಮಾಡಾಗಿಲ್ಲ. ಬೆಳಗ್ಗೆ 8ರಿಂದ 5 ಗಂಟೆ ತನಕ ಇಲ್ಲಿ ಓಪನ್ ಇರ್ತದೆ. ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಚಿತ್ರಣ ಕಟ್ಟಲಾಗಿದೆ ಅಂದ್ರೆ, ಎಕ್ಸಾಕ್ಟ್ ಆಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ತರ ಇದೆ ನಮ್ಮ ಈ ಮಂಜರಾಬಾದ್ ಕೋಟೆ. ಎಸ್, ಸ್ಟಾರ್ ಶೇಪ್ ನಲ್ಲಿ ಕಾಣ್ತಿದೆಯಲ್ಲ, ಇದೇ ಒಂದು ಆಕಾರದಲ್ಲಿ ಈ ಮಂಜರಾಬಾದ್ ಕೋಟೆಯನ್ನ ಮಾಡಲಾಗಿದೆ ನೋಡಿ. ಇದು ಎಂಟ್ರೆನ್ಸ್ ಪಾಯಿಂಟ್. ನಮಗೆ ಈ ಕೋಟೆ ಅಂದ ತಕ್ಷಣ ನಮಗೆ ಏನ್ ನೆನಪಾಗುತ್ತೆ ಅಂದ್ರೆ, ಆ ಬೃಹದಾಕಾರದ ಗೋಡೆಗಳು ಆಯತಾಕಾರವಾಗಿರ್ತವೆ, ಇಲ್ದಿದ್ರೆ ಒಂದು ವೃತ್ತಾಕಾರವಾಗಿರ್ತವೆ. ಆದ್ರೆ ನಮ್ಮ ಈ ಒಂದು ಭಾರತದಲ್ಲಿಯೇ ಅತಿ ಕಡಿಮೆ ಅನ್ಬೋದು ಈ ನಕ್ಷತ್ರಾಕಾರದ ಈ ರೀತಿಯ ಕೋಟೆಗಳು ಕಾಣಸಿಗುವುದು. ಅದು ನಮ್ಮ ಸಕಲೇಶ್ಪುರದಲ್ಲಿರೋದು ನಮಗೊಂದು ಹೆಮ್ಮೆ. ಮುಂದೆ ಸಾಗೋಣ, ಹಾಗೆ ಕೆಲವೊಂದು ಇತಿಹಾಸದ ಕ್ಷಣಗಳನ್ನು ಮೆಲುಕು ಹಾಕ್ತಾ ಮುಂದೆ ಹೋಗೋಣ. ಎಂಟ್ರೆನ್ಸ್ ಪಾಯಿಂಟ್. ಬಾಸ್ ನಮಸ್ತೆ. ಎಂಟ್ರೆನ್ಸ್ ನಲ್ಲೇ ನೋಡಿ ಏನೋ 2 ಸಣ್ಣ ಗೂಡುಗಳಿದ್ದಂಗಿದಾವೆ. ಮುಂದೆ ಸಾಕ್ತಾ ಹೋದ್ರೆ ಇದೇ ಮೈನ್ ಎಂಟ್ರೆನ್ಸ್ ಪಾಯಿಂಟ್ ಇಲ್ಲಿ. ವಾವ್, ಬಿಸ್ಲಿಗೆ ಒಳ್ಳೆ ಲೈಟಿಂಗ್ ಆಗ್ತಂಗಿದೆ. ಲೈಟಿಂಗೇ ಬೇಡ ಬಾಸು. ನೋಡಿ, ಎಕ್ಸಾಕ್ಟ್ ಹೃದಯ ಭಾಗಕ್ಕೆ ಬಂದಿದೀವಿ. ಮಂಜರಾಬಾದ್ ಕೋಟೆ ಹೃದಯ ಭಾಗ ಅಂದ್ರೆ ಮಧ್ಯ ಭಾಗದಲ್ಲಿದ್ದೀವಿ. ತುಂಬಾ ಜನ ಪ್ರವಾಸಿಗರೆಲ್ಲ ಬಂದು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಬಸ್ಸು ಇನ್ನು ಈ ಒಂದು ನಮ್ಮ ಈ ಮಂಜರಾಬಾದ್ ಕೋಟೆಯ ಒಂದು ಇತಿಹಾಸದ ಬಗ್ಗೆ ಹೋಗೋದಾದ್ರೆ, ಪುನಃ ಆಡಳಿತದಲ್ಲಿ ಈ ಕೋಟೆಯನ್ನು ವಶಪಡಿಸಿಕೊಂಡಿರ್ತಾರೆ. ವಶಪಡಿಸಿಕೊಂಡ ನಂತರ ಏನಾಗುತ್ತಂದ್ರೆ 1785ರಲ್ಲಿ ನಮ್ಮ ಈ ಟಿಪ್ಪು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಮಂಗಳೂರಿನ ಬಂದರನ್ನು ತನ್ನ ನೌಕಾನೆಲೆಯನ್ನಾಗಿ ಭದ್ರಪಡಿಸಿಕೊಳ್ಳಲು ಈ ಒಂದು ಕೋಟೆಯನ್ನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಮರಾಠರು ಮತ್ತೆ ಬ್ರಿಟಿಷರು ಇವರುಗಳು ಒಟ್ಟಾಗಿ ಇವರ ಮೇಲೆ ಆಕ್ರಮಣ ಮಾಡ್ತಾ ಇರ್ತಾರೆ. ಈ ಒಂದು ಆಕ್ರಮಣದಿಂದ ಪ್ರೊಟೆಕ್ಷನ್ಗಾಗಿ ಮತ್ತೆ ಕಾವಲಿಗಾಗಿ ಈ ಒಂದು ಕೋಟೆಯನ್ನು ಕಟ್ಟಲಿಕ್ಕೆ ಯೋಚನೆ ಮಾಡ್ತಾರೆ. ತದನಂತರ 1785ರಲ್ಲಿ ಫ್ರೆಂಚಿನ ಒಂದು ಸೈನಿಕ ದಳದ ವಾಸ್ತುಶಿಲ್ಪಿಯಾಗಿದ್ದ ಒಬ್ಬರ ಸಹಾಯ ಪಡೆದು ಈ ಒಂದು ನಕ್ಷತ್ರಾಕಾರದ ಕೋಟೆಯನ್ನು ರಚನೆ ಮಾಡಲಿಕ್ಕೆ ಟಿಪ್ಪು ಯೋಚನೆ ಮಾಡ್ತಾರೆ. ಈ ಒಂದು ಕೋಟೆ ಇದೆಯಲ್ಲ, ಸರಿಸುಮಾರು 1785ರಿಂದ 1792ರವರೆಗೆ ಕಾಮಗಾರಿ ನಿರಂತರವಾಗಿ ನೋಡೋದು ಲೋಕಾರ್ಪಣೆಗೊಳ್ಳುತ್ತೆ. ಅಂದ್ರೆ ಸರಿಸುಮಾರು 7 ವರ್ಷ ತಗಲುತ್ತೆ. ಅದೆಷ್ಟು ಕಾರ್ಮಿಕರು ಇಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಏನಾದ್ರೂ ನಿಮಗೆ ಗೊತ್ತಿದ್ರೆ ಈ ಒಂದು ಸ್ಥಳದ ಬಗ್ಗೆ ನನಗೂ ಸ್ವಲ್ಪ ಮಾಹಿತಿ ನೀಡಿ. ನೋಡಿ, ಇಲ್ಲಿ ಕೆಳಗಿಂದ ಕಾಣಿಸಿದ್ರೆ ಏನು ಮಾಮೂಲಿಯಾಗಿ ಕಾಣಿಸುತ್ತೆ ಕೋಟೆ, ಆದ್ರೆ ಇದು ಸ್ಟಾರ್ ಆಕಾರದಲ್ಲಿ ಇದೆ ಅನ್ನೋದನ್ನು ಇಲ್ಲಿ ಕೆಳಗಿಂದ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಆದ್ರೆ ಈ ಒಂದು ಕೋಟೆ ನೋಡ್ಬೇಕಂದ್ರೆ ಡ್ರೋನ್ ಕ್ಯಾಮರಾ ಅತ್ಯಗತ್ಯ. ಡ್ರೋನ್ ಕ್ಯಾಮರಾ ಇಲ್ದಿದ್ರೆ ಅಷ್ಟೊಂದೇನು ಕಾಣಿಸಲ್ಲ ಅಲ್ವಾ ಬಸ್? ಡ್ರೋನ್ ಕ್ಯಾಮರಾ ಬೇಕಿಲ್ಲಿ, ಯಾಕಂದ್ರೆ ಡ್ರೋನ್ ನಮ್ಮ ಹತ್ರ ಇಲ್ಲ ಬಿಡಿ. ಅದ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡೋಣ ಅಲ್ವಾ? ಡ್ರೋನ್ ಕ್ಯಾಮರಾ ಹಾರಿಸ್ಲಿಕ್ಕೆ ಪರ್ಮಿಟ್ ಇಲ್ಲ. ಅಂದ್ರೆ ಪರ್ಮಿಟ್ ತಗೊಳ್ಳಿಕ್ಕೆ ಬೆಂಗಳೂರಿಂದ ಏನೋ ಒಂದು ಎಷ್ಟೋ ಅಮೌಂಟ್ ಕಟ್ಟಿ ಎಲ್ಲೋ ಪರ್ಮಿಟ್ ತಗೊಂಡ್ಬರ್ಬೇಕಂತೆ. ನಾವ್ ಯಾಕೆ ಯೋಚನೆ ಮಾಡೋಣ, ನಮ್ಮ ಹತ್ರ ಇಲ್ಲ. ಮುಂದೊಂದ್ ದಿವಸ ಒಂದ್ ಒಳ್ಳೆ
ನಮ್ಮನ್ನೆಲ್ಲ ಬೆಳೆಸಿದ್ರೆ ನೀವು ಹಾಗೆ ನಮ್ಮ ಅಭಿಮಾನಿ ದೇವರುಗಳು ಏನಾದ್ರೂ ಬೆಳೆಸಿದ್ರೆ ಖಂಡಿತವಾಗ್ಲೂ ಡ್ರೋನ್ ಕ್ಯಾಮರಾ ತಗೊಳ್ಳೋಣ. ಡ್ರೋನ್ ಕ್ಯಾಮರಾ ತಗೊಳ್ಳುವಷ್ಟು ಶ್ರೀಮಂತ ಆಗ್ಲಿ ಈ ವರ್ಷ ಆಗ್ಲಿ ಅಂತ RIC ಬಸ್ಸು ಪ್ಲಸ್ ಆಕಾರದ ಒಂದು ಬಾವಿಯನ್ನು ನಿರ್ಮಿಸಲಾಗಿದೆ. ನೀರನ್ನು ಸಂಗ್ರಹ ಮಾಡಲು ಈ ಒಂದು ಬಾವಿಯ ರೀತಿ ನಿರ್ಮಾಣ ಮಾಡಲಾಗಿದೆ. ನೋಡಿ, ಇದು 4 ಬದಿಯಲ್ಲೂ ಸಹ ಈ ಒಂದು ಬಾವಿಗೆ ಇಳಿಬಹುದು. ಇಲ್ಲಿ ದೇವಸ್ಥಾನದಲ್ಲೆಲ್ಲ ಮಾಡಿರ್ತಾರಲ್ಲ ಕಲ್ಯಾಣಿ ರೀತಿ, ಅದೇ ರೀತಿ ಇಲ್ಲಿ ಡಿಫ್ರೆಂಟ್ ಆಗಿ ಪ್ಲಸ್ ಆಕಾರದಲ್ಲಿ ಈ ಒಂದು ಬಾವಿಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ಕಲ್ಯಾಣಿಯ ಪಕ್ಕದಲ್ಲೇ ಒಂದೆರಡು ನೆಲಮಾಳಿಗೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಮದ್ದುಗುಂಡುಗಳನ್ನೆಲ್ಲ ಶೇಖರಣೆ ಮಾಡಿಡಲು ಇಲ್ಲೆಲ್ಲ ನೆಲಮಾಳಿಗೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲೊಂದು, ಹಾಗೆ ಈ ಬದಿಯಲ್ಲೊಂದು. ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ. ಕತ್ಲೆ ಇದೆಯಾ? ಹೌದು, ಕತ್ಲೆ ಆಗಿದೆ. ಎಸ್, ನೋಡಿ, ಈ ಪ್ರದೇಶದಲ್ಲೆಲ್ಲ ಮದ್ದುಗುಂಡುಗಳನ್ನೆಲ್ಲ ಶೇಖರಣೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಇವೆಲ್ಲ ಬೆಳಕಿಗೋಸ್ಕರ ದೀಪ ಇಡ್ಲಿಕ್ಕೆ ಎಲ್ಲ ಮಾಡಿರ್ಬೋದು. 20 ಅಡಿ ಉದ್ದ ಇದೆ. ವಾ, ನೋಡಿ, ಇಲ್ಲೊಂದು ದೀಪ ಇಡ್ಲಿಕ್ಕೆ ಮಾಡಿದ್ದಾರೆ. ಅಂದ್ರೆ ತುಂಬಾನೇ ಕೋಲ್ಡ್ ಆಗಿದೆ ಬಸ್, ಫುಲ್ ಕೋಲ್ಡ್ ಇದೆ. ಮಣ್ಣು ಮತ್ತೆ ಇಟ್ಟಿಗೆ ಇವನ್ನೆಲ್ಲ ಬಳಸಿ ಮಾಡಿದ್ದಾರೆ. ಬಸ್ಸು ಎಲ್ಲ ಸುತ್ತಮುತ್ತ ಎಲ್ಲ ಹುಲ್ಲು ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಬೆಳೆದೋಗಿದೆ. ಮೇಂಟೆನೆನ್ಸ್ ಮಾಡ್ತಿಲ್ಲ. ಹುಲ್ಲು ತುಂಬಿಕೊಂಡ್ರೆ ಏನು ತೊಂದರೆ ಇಲ್ಲ, ಆದ್ರೆ ಇಲ್ಲೆಲ್ಲ ಪ್ರವಾಸಿಗರು ಬರ್ತಾ ಇರ್ತಾರೆ. ಚೆನ್ನಾಗಿ ಮೇಂಟೈನ್ ಇದ್ರೆ ತುಂಬಾನೇ ಅವರಿಗೂ ತುಂಬಾ ಖುಷಿ ಆಗುತ್ತಲ್ಲ. ಇಲ್ಲಿ ನೋಡಿ ಈ ಕಲ್ಯಾಣಿ ನಮಗೆ ಸರಿಯಾಗಿ ಗೋಚರಿಸ್ತಾನೆ ಇಲ್ಲ, ಅದು ಯಾವ ರೀತಿ ಇದೆ ಅಂತ. ಸುತ್ತ ಫುಲ್ಲು ಹುಲ್ಲು ಬೆಳೆದು ಬಿಟ್ಟಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು, ಆದ್ರೆ ಇವಾಗ ಅಷ್ಟೊಂದೇನು ಮೇಂಟೈನ್ ಆಗಿಲ್ಲ ಅನ್ಸುತ್ತೆ. ಹಾಗೆ ಇಲ್ಲಿ ನೆಲದಲ್ಲಿ ಕಾಣ್ತಿರ್ದಿಯಲ್ಲ, ಇದೆಲ್ಲ ಸೈನಿಕರು ಒಂದು ತಂಗಲು ವ್ಯವಸ್ಥೆ ಮಾಡಿದ್ದ ಒಂದು ಸ್ಥಳಗಳು. ಹೇಗಿದೆ ಅಂತ ಒಳಗೆ ಹೋಗೋಣ. ಅವಾಗಿನ ಕಾಲದ ಟಾಯ್ಲೆಟ್ ಎಲ್ಲ ಹೆಂಗಿದ್ದು ನೋಡಿ. ನೋಡಿ, ಇವಾಗೆಲ್ಲ ಒಂದು ಡಿಫ್ರೆಂಟ್ ಮಾದರಿಯಲ್ಲಿ ವೆರೈಟಿ ಆಗಿ ಟಾಯ್ಲೆಟ್ ಬೇಸಿನ್ಗಳೆಲ್ಲ ಬಂದಿದ್ದಾವೆ. ಅದು ನೋಡಿ ಅವಾಗೆಲ್ಲ ಹೆಂಗಿದ್ವು ಅಂತ. ಎಸ್, ಈ ಮಾದರಿ, ಇದೇ ತರದ ಮಾದರಿಯ ಸರಿಸುಮಾರು ನಾವು ಈ ರೀತಿಯ ತಂಗುದಾಣಗಳನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ, ವಾವ್, ಎಷ್ಟು ಕೋಲ್ಡ್ ಆಗಿದೆ ಮಾರ್ರೆ, ತುಂಬಾನೇ ಕೋಲ್ಡ್ ಆಗಿದೆ. ಒಂದೊಂದು ತಂಗುದಾಣಗಳು 30 ಅಡಿ ಉದ್ದ, 10 ಅಡಿ ಅಗಲ, ಈ ರೀತಿ ಇದೆ. ಎಲ್ಲ ಈ ಒಂದು ಸ್ಥಳವನ್ನು ಈ ಚಿಕ್ಕ ಇಟಿಗೆಗಳನ್ನು ಬಳಸಿ ಕಟ್ಟಿದ್ದಾರೆ. ಹಾಗೆ ಬುಡ ಮಾತ್ರ ಇದು ಕಲ್ಲಿನಿಂದ ಕಟ್ಟಲಾಗಿದೆ. ಈ ಒಂದು ಹೃದಯ ಭಾಗದಲ್ಲಿ ನಾವೆಲ್ಲ ಏನೆಲ್ಲ ಕಾಣ್ತಾ ಇದೀವಿ, ಇಲ್ಲಿ ಸುತ್ತಮುತ್ತ ಸೈನಿಕರಿಗೆ ತಂಗಲು ಮಾಡಿರುವಂತಹ ಒಂದು ಕೋಣೆಗಳು. ಬನ್ನಿ ಇನ್ನು ಮುಂದೆ ಸಾಕ್ತಾ ಸ್ಟಾರ್ ಶೇಪ್ ಹೇಗಿದೆ ಅಂತ ಒಂದು ತೋರಿಸುವ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಡ್ರೋನ್ ಇಲ್ದಿದ್ರೆ ಕಾಣಲ್ಲ, ಆದ್ರೆ ಈ ಅಷ್ಟ ದಿಕ್ಕುಗಳನ್ನು ನಾವು ಇಲ್ಲಿ ಕಾಣಬಹುದು. ಬಾಸು ಎಲ್ಲೆಂದ್ರಲ್ಲಿ ಪ್ಲಾಸ್ಟಿಕ್, ಅಯ್ಯೋ ನೋಡಿದ್ರೇನೆ ಬೇಜಾರಾಗುತ್ತೆ. ನೋಡಿ, ಇವೆಲ್ಲ ಇಟ್ಟಿಗೆಯಿಂದ ಎಲ್ಲ ಕಟ್ಲಾಗಿದೆ ಈ ಒಂದು ಪ್ರದೇಶ. ಅಂದ್ರೆ ಒಂದು ಮೊದಲನೆಯ ಸ್ಟೇಜ್ನಿಂದ ಸರಿಸುಮಾರು ಒಂದು 5 ಫೀಟ್ ಎತ್ತರದಲ್ಲಿದೆ. ಬಸ್ಸು ಪ್ಲಾಸ್ಟಿಕ್, ಏನೆಲ್ಲ ಬರೀ ಪ್ಲಾಸ್ಟಿಕ್ ಮಾರ, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಈ ಅಷ್ಟ ದಿಕ್ಕುಗಳಲ್ಲಿ ಈ ರೀತಿಯ ಗುಮ್ಮಟಾಕಾರದ ಆಕೃತಿಗಳು ಕಂಡು ಬರ್ತವೆ. ಇಲ್ಲಿಂದ ಎಕ್ಸಾಕ್ಟ್ ಆಗಿ ನೋಡಿದ್ರೆ ನೋಡಿ, ಎಸ್, ಪಶ್ಚಿಮ ಘಟ್ಟದ ಸುಂದರ ನೋಟವನ್ನು ನಾವು ಇಲ್ಲಿ ಕಾಣಬಹುದು. ಅಷ್ಟ ದಿಕ್ಕುಗಳಲ್ಲೂ ಈ ರೀತಿಯ ಗೋಲ್ ಗುಂಬದ್ನ ಆಕೃತಿಗಳು ಕಂಡು ಬರ್ತವೆ. ಅಲ್ಲಿ ಅಷ್ಟ ದಿಕ್ಕುಗಳಲ್ಲೂ ಗೋಲ್ ಗುಂಬದ್ನ ಆಕೃತಿ ಇದೆ. ಈ ಗೋಲ್ ಗುಂಬದ್ನ ಆಕೃತಿ ಒಳಗೆ ಏನಿದೆ ಅಂತ ಒಮ್ಮೆ ಹೋಗಿ ಬರೋಣ. ನೋಡಿ, ಸಣ್ಣದಾಗಿದೆ,
ಒಬ್ರು ಹೋಗ್ಬೋದು ಈ ಸ್ಥಳದ ಒಳಗೆ. ಇಲ್ಲಿ ನೋಡಿ ಪ್ರೀತಿ ಪ್ರೇಮದ ಗೋಜು ಗೊಂದಲಗಳಿಗೆ ಇವೆಲ್ಲ ಸುತ್ತಮುತ್ತ ಗೋಡೆಯಲ್ಲಿ ಕಾಣ್ತಾ ಇದೆ. ಅಯ್ಯೋ ದೇವರೇ. ಅಲ್ಲಲ್ಲಿ ಸೈನಿಕರೆಲ್ಲ ನೋಡ್ಲಿಕ್ಕೆ ಈ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲೆಲ್ಲ ಹಿಂಗೆ ಇರ್ತವೆ. ಸೈನಿಕರನ್ನೆಲ್ಲ ಇಲ್ಲೆಲ್ಲ ನೋಡ್ತಾ ಇದ್ರು. ಏನಾದ್ರೂ ದೂರದಲ್ಲಿ ಕಾಣಿಸಿದ್ರೆ ಅನ್ಸ್ಬಿಡೋರೇನೋ. ಏನಂದ್ರೆ ನಾವು ಇಲ್ಲಿ ಸರಿಸುಮಾರು ಕಾಲೇಜಿಗೆ ಬರ್ತಿದ್ದ ದಿವಸಗಳಲ್ಲಿ ಮೊದಲನೇ ಬಾರಿಗೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಈ ಸಂದರ್ಭದಲ್ಲಿ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲಿ ತೋರಿಸಿ ಬಸ್ಸು, ಅಲ್ಲಿ ಟ್ರಂಚ್ ತರ ಇದೆ. ಆ ಪೊದೆಗಳೆಲ್ಲ ಬೆಳೆದು ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಇವಾಗ. ಟ್ರಂಚ್ಗಳಲ್ಲಿ ನನ್ನ ಸ್ನೇಹಿತರೊಬ್ರು ಹೇಗೆ ಮಂಗ ಮಾಡಿದ್ರು ಅಂದ್ರೆ ನಮ್ಮನ್ನೆಲ್ಲ ಅಲ್ಲಿ ಆ ಟ್ರಂಚ್ಗಳಲ್ಲೆಲ್ಲ ಮೊಸಳೆಗಳು ಇರ್ತಿದ್ವು ಅಂತೆ. ಬಸ್ಸು ಮೊಸಳೆಗಳು ಏನಾದ್ರು ಈ ಸೈನಿಕರೆಲ್ಲ ಇವೆಲ್ಲ ಸೈನಿಕರೆಲ್ಲ ಬಂದ್ರೆ ಮೊಸಳೆಗಳು ಹಿಡಿದು ಬಾಯಿಗೆ ಹಾಕೊಂಡ್ಬಿಡ್ತಿದ್ವು ಅಂತೆ. ಆ ರೀತಿ ಎಲ್ಲ ನಮಗೆ ಇತಿಹಾಸ ಹೇಳಿದ್ರು. ಮೊಸಳೆಗಳು ಏನಾದ್ರು ಇದ್ವಾ ಅನ್ನೋದನ್ನ ಯಾರಾದ್ರೂ ತಿಳಿಸ್ಕೊಡಿ. ಆ ಸ್ನೇಹಿತ ಮಹಾತ್ಮ ಏನಾದ್ರು ನೋಡ್ತಾ ಇದ್ರೆ ಇದಕ್ಕೆ ರಿಪ್ಲೈ ಮಾಡಪ್ಪ. ಅಲ್ಲೇ ಇತ್ತಂತೆ ಮೊಸಳೆ. ಹೌದಾ? ಏನೋ ನಮಗೆ ಗೊತ್ತಿಲ್ಲ. ಈ ಟ್ರಂಚ್ ಇದೆಯಲ್ಲ, ಮೊಸಳೆ ಇತ್ತು ಅಂತ ನಮಗೆಲ್ಲ ಸುಮ್ನೆ ಪುಂಗಿ ಬಿಡ್ತಾ ಇದ್ರು. ಪುಂಗಿನ ನಿಜಾನ ಅಲ್ಲ ಹೇಳಕ್ಕಾಗಲ್ಲ ಬಸ್. ಅವಾಗಿನ ಕಾಲದವ್ರು ನೋಡಿ ಡೀಪ್ ಆಗಿದೆ, ಬರಬೇಡಿ ಜಾಸ್ತಿ. ಅವಾಗಿನ ಕಾಲದವರು ಇಂಥ ಕಟ್ಟಡನೇ ಕಟ್ಟಿದ್ದಾರೆ ಅಂದ್ರೆ ಮೊಸಳೆ ತಂದು ಬಿಡೋದೇನು ದೊಡ್ಡ ವಿಷಯ ಏನಲ್ಲ ಅಲ್ವಾ? ಹೌದು ಬಸ್. ಅದಾಗಿದೆ ನೋಡಿ. ಆ ಡೀಪ್ ಎಷ್ಟಿದೆ ಅಂದ್ರೆ ಆಕ್ಚುಲಿ ಅಲ್ಲೆಲ್ಲ ಕ್ಲೀನೇ ಇಲ್ಲ ನೋಡಿ. ಅಲ್ಲೆಲ್ಲ ಕಾಣಿಸೋದಿಲ್ಲ. ಅಲ್ಲೆಲ್ಲ ನೋಡುವಂತ ಈ ಒಂದು ಸ್ಥಳ ಇವೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ಮೇಂಟೆನೆನ್ಸ್ ಏನು ಇಲ್ಲ, ಮೇಂಟೆನೆನ್ಸೇ ಮಾಡಿಲ್ಲ. ಸುಮ್ನೆ ಭಾರತ ಸರ್ಕಾರ ಪುರಾತತ್ವ ಇಲಾಖೆ ಇದನ್ನೆಲ್ಲ ವಹಿಸ್ಕೊಂಡಿದೆ. ಸುಮ್ನೆ ವೇಸ್ಟ್ ಅಂತಾನೆ ಹೇಳ್ಬೋದು. ಸುಮ್ನೆ ದುಡ್ಡು ಕೊಟ್ಟೆ ತೋರಿಸಿ ಬಸ್ಸು ಒಂದು ಒಳ್ಳೆ ಚೆನ್ನಾಗಿ ಬೇಕಾದ್ರೆ ನೀಟಾಗಿ ಮಾಡಿ ಇಡ್ಲಿ, ದುಡ್ಡು ಕೊಟ್ಟೆ ತೋರಿಸ್ಲಿ ಅಲ್ವಾ? ಹೌದು ಬಸ್. ಬಂದವರಿಗೆಲ್ಲ ಒಂದು ಚೆನ್ನಾಗಿರೋ ನೋಡಿ. ಸಿಕ್ಕಲ್ಲೆಲ್ಲ ಬಾಟ್ಲಿ. ಸಮಯ ಇದ್ರೆ ಕ್ಲೀನ್ ಮಾಡ್ಬೋದಿತ್ತು. ಅಷ್ಟು ಬೇಜಾರಾಗ್ತಿದೆ ನೋಡಿ. ಎಜುಕೇಟೆಡ್ಗಳು ನಾವು ಅಂತ ಹೇಳ್ಕೊಳ್ಳೋದು ಸುಮ್ಮನೆ ದಂಡಕ್ಕೆ. ನಿಜವಾಗ್ಲೂ ಅನ್ಎಜುಕೇಟೆಡ್ಗಳು ನೋಡಿ ಎಲ್ಲ ಸರ್ವನಾಶ ಆಗೋಗ್ಲಿ ಎಲ್ರು. ಆಗೋಗ್ಲಿ ಒಂದ್ಸರಿ, ಅವಾಗ್ಲೇ ಎಲ್ರಿಗೂ ಬುದ್ಧಿ ಬರುತ್ತೆ. ಬಸ್ಸು ಈ ವಾಸ್ತುಶಿಲ್ಪದ ಇತಿಹಾಸ ಹೇಳ್ತಾ ಒಂದು ನಿಲ್ಸಿದೆ. ಕೋಟೆಯನ್ನು ವೀಕ್ಷಿಸಲು ಬಂದಾಗ ಟಿಪ್ಪು ಸುಲ್ತಾನ್ ಈ ಕೋಟೆ ಸುತ್ತಲೂ, ಅಂದ್ರೆ ಈ ಕೋಟೆಯ ಸುತ್ತಲೂ ಇದೆಯಲ್ಲ, ದಟ್ಟ ಮಂಜಿನಿಂದ ಕೂಡಿರುತ್ತಂತೆ. ಅದರಿಂದ ಈ ಕೋಟೆಗೆ ಮಂಜರ ಅಂದ್ರೆ ಮಂಜಿಂದ ಕೂಡಿರುತ್ತೆ. ಬಾದ್ ಅಂದ್ರೆ ಇಸ್ಲಾಮಿಕ್ ಶೈಲಿಯಲ್ಲಿ ಮಂಜರಾಬಾದ್ ಅನ್ನೋ ಹೆಸರು ಇಡಲಾಯಿತು ಅಂತ ಇತಿಹಾಸ ಹೇಳುತ್ತೆ. ಇದು ಈ ಕೋಟೆಗೆ ಹೆಸರು ಬಂದಂತ ಒಂದು ವಿಶೇಷ. ತದನಂತರ ಅಂದ್ರೆ ಈ ಒಂದು ಮೈಸೂರು ಆಂಗ್ಲೋ ಇಂಡಿಯನ್ ಯುದ್ಧದಲ್ಲಿ ಒಂದು ಈ ಬ್ರಿಟಿಷರು ಈ ಕೋಟೆಯನ್ನು ವಶ ಮಾಡಿಕೊಳ್ತಾರೆ. ವಶ ಮಾಡಿಕೊಂಡ ನಂತರ ಕೆಲವೊಂದು ಭಾಗಗಳನ್ನ ಇವರು ಸರ್ವನಾಶ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಅತಿ ಹೆಚ್ಚಾಗಿ ಬ್ರಿಟಿಷರು ಸರ್ವನಾಶ ಮಾಡೋದಕ್ಕಿಂತ ನಾವು ಇಂದಿನ ಬ್ರಿಟಿಷರು ನಾವುಗಳು ಸರ್ವನಾಶ ಮಾಡ್ತಿರೋದೇ ಹೆಚ್ಚು. ಗೋಡೆಯಲ್ಲೆಲ್ಲ ಆಧುನಿಕ ಕವಿಗಳು ಕೆತ್ತನೆ ಮಾಡಿಬಿಡ್ತಾರೆ. A to Z ಎಲ್ಲ ಇಲ್ಲೇ ಇದೆ. ಪ್ಲೇಸ್ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇದನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾದ ಇವಾಗ ಅನಿವಾರ್ಯತೆ ಒದಗಿದೆ. ಅಂದ್ರೆ ಬರೀ ಕರ್ತವ್ಯ ಅಲ್ಲ, ಅನಿವಾರ್ಯತೆ. ಅಂದ್ರೆ ನಾಶದ ಅಂಚಿನಲ್ಲಿ ಬಂದು ನಿಂತಿದೆ. ಪ್ರಕೃತಿ ವಿಕೋಪಗಳಿಗೆ ಒಳಗಾಗಿ ಹಾನಿಗೊಳಗಾಗಿರೋದಕ್ಕಿಂತ ನಾವುಗಳ ಹಾನಿ ಮಾಡಿರೋದೇ ಹೆಚ್ಚು. ಹಂಗಾಗಿ ಈ ಒಂದು ಪ್ರದೇಶನ, ಈ ಒಂದು ಕೋಟೆನ, ಈ ಒಂದು ಇತಿಹಾಸ ಸಾರುವಂತಹ ಒಂದು ಕಟ್ಟಡವನ್ನ ನಾವು ರಕ್ಷಣೆ ಮಾಡಿಕೊಂಡು ಹೋಗುವಂತ ಅನಿವಾರ್ಯತೆ ಇವತ್ತು ಒದಗಿ ಬಂದಿದೆ. ದಯಮಾಡಿ ಇದನ್ನು ರಕ್ಷಣೆ ಮಾಡಿಕೊಂಡು ಹೋಗ್ಬೇಕು. ಇದೊಂದೇ ನಮ್ಮ ಯುವಕರಲ್ಲಿ ಹಾಗೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ನಾವು ಕೇಳಿಕೊಳ್ಳುವಂತ ಒಂದು ಬೇಡಿಕೆ. ದಯಮಾಡಿ ಯಾರು ಬಂದು ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕಿ ಪರಿಸರಕ್ಕೆ ಹಾನಿ ಮಾಡೋದಾಗ್ಲಿ, ಅಥವಾ ಈ ಕಟ್ಟಡದ ಮೇಲೆ ಅನಗತ್ಯವಾಗಿ ತಮ್ಮ ಹೆಸರುಗಳನ್ನು ಚಿತ್ರಣ ಮಾಡೋದಾಗ್ಲಿ, ಅಥವಾ ಕಟ್ಟಡದ ಅವಶೇಷಗಳನ್ನು ನಾಶ ಮಾಡೋದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ. ಬನ್ನಿ, ಎಲ್ಲರೂ
ಈ ಸ್ಥಳವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿ, ಹಾಗೆ ಈ ಒಂದು ಸ್ಥಳವನ್ನು ರಕ್ಷಣೆ ಮಾಡ್ಕೊಂಡು ಹೋಗೋಣ. ಆಯ್ತಾ? ಎಸ್ ಬಾಸ್, ವಿಡಿಯೋ ಮುಗಿಸೋ ಸಮಯ. ನೀವೆಲ್ಲ ಇಷ್ಟವರೆಗೂ ನನ್ನ ಈ ವಿಡಿಯೋ ನೋಡಿದ್ರೆ ನನಗೆ ಒಂದು ಪುಣ್ಯ. ಹೀಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ, ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.